ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇಲ್ಲಿಗೆ ಐಟಮ್ ಎಲ್ಲ ಹಾಕಿ ಆಯಿತು. ಆ ಗ್ಯಾಪಲ್ಲಿ ಅವ್ರು ಬಿಲ್ ತಗೊಂಡು ಬರ್ತಾರೆ, ಆ ಗ್ಯಾಪಲ್ಲಿ ನೀರು ತಗೊಳ್ಳುವ ಅಂತ. ನೀರಲ್ಲಿ ಇಲ್ಲದಿದ್ದರೆ ಬದುಕಲಿಕ್ಕೆ ಆಗೋದಿಲ್ಲ ಮಾರ. ಇಲ್ಲಿ ಯಾವ ಥರ ಬಿಸಿಲು ಹೊಡಿತಾ ಉಂಟಂತ ನೋಡಿ. ಇಷ್ಟು ಮರಗಳಿದ್ದರೂ ಸಹ ಗಾಳಿ ಆಡ್ತಾ ಇಲ್ಲ. ಸೊ ಇಲ್ಲಿ ಟ್ಯಾಪ್ ಉಂಟು ನೋಡಿ. ಈ ಟ್ಯಾಪಲ್ಲಿ 2 ಕುಪ್ಪಿ ನೀರು ತಗೊಂಡು ಬಿಲ್ ತಗೊಂಡು ಇಲ್ಲಿಂದ ಇದೇ ರೋಡಲ್ಲಿ ಹೋಗಬೇಕು. ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡು ಅರಸಿನಮಕ್ಕಿ 2 ಕುಪ್ಪಿ ನೀರು ತುಂಬಿಸಿ ಇಲ್ಲಿ ಇಟ್ಟಿದ್ದೇನೆ. ಇಲ್ಲೊಂದು ಕುಪ್ಪಿ, ಇಲ್ಲೊಂದು ಕುಪ್ಪಿ ಇಟ್ಟಿದ್ದೇನೆ. ಇಲ್ಲಿಟ್ಟರೆ ಫುಲ್ ಬಿಸಿ ಬಿಸಿ ಆಗ್ತದೆ. ಅದಕ್ಕೋಸ್ಕರ ಇವರು ಅಮೌಂಟ್ ಸಹ ತಂದರು. ಈಗ ಇಲ್ಲಿಂದ ನಾವು ಹೊರಡುವ ಸೀದಾ ನಮ್ಮ ಪಯಣ ಅರಸಿನಮಕ್ಕಿ ಕಡೆಗೆ. ಎಲ್ಲಿ ಸಹ ವಿಡಿಯೋ ಮಾಡೋದಿಲ್ಲ, ತುಂಬ ಹಸಿವಾಗ್ತುಂಟು. ಹಸಿವಾದರೆ ಎಲ್ಲಿಲ್ಲದ ಕೋಪ ಬರ್ತದೆ. ಬನ್ನಿ ಇಲ್ಲಿಂದ ಸೀದಾ ಹೋಗುವ. ಇವರೆಂತ ತಂದರು ಮಾರ, ಇದೆಂತ ಇದೇ ಗತಿ ನೋಡಿ. ಇದು ನಮ್ಮ ಅವಸ್ಥೆ, ನಮ್ಮ ಪರಿಸ್ಥಿತಿಯಲ್ಲಿ ಕೂತು ನೀವು ಆಲೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಅದು ಹೋಗುದಿಲ್ಲ, ರಿಟರ್ನ್ ಕೊಡಿ ನೋಡಿ. ಇದನ್ನು ಕೊಡ್ಕೊಂಡು ನಮ್ಮ ಮಧ್ಯಾಹ್ನದ ಊಟವನ್ನು ಇದರಲ್ಲಿ ಭರ್ತಿ ಮಾಡಬೇಕು. ಅಲ್ಲಿಂದ ಬಿಟ್ಟವರು ಕರೆಕ್ಟಾಗಿ ಈಗ ಅರಸಿನಮಕ್ಕಿ ಸಿಟಿ ರೀಚ್ ಆಗಿ ಆಯಿತು. ಈಗ ನಾವು ಎಂತ ಹುಡುಕ್ತಾ ಇರೋದು ಅಂತ ಹೇಳಿದರೆ ಹೋಟೆಲ್, ಅದು ಸಸ್ಯಾಹಾರಿ ಅಂತ ಕಾಣ್ತದೆ. ಅಲ್ಲಿ ಎದುರುಗಡೆ ಒಂದು ಉಂಟು ನೋಡು, ಅಲ್ಲಿದ್ದರೆ ಅಲ್ಲಿ ಊಟ ಮಾಡುವ, ಇಲ್ಲದಿದ್ದರೆ ಇಲ್ಲಿ ಒಂದು ಊಟ ಮಾಡುವ. ಇಲ್ಲಿ ಒಂದು ಊಟ ಮಾಡಿದ್ವಿ ಮಾರೆ, ಅಲ್ಲಿ ಒಳ್ಳೇದಿರಲಿಲ್ಲ. ಇಲ್ಲಿ ಇವರಿದ್ದರೆ ಸಹ ಇವರು ಸಹ ಇಲ್ಲ ಮಾರೆ. ಎಂತ ಮಾಡೋದು? ಕೊಕ್ಕಡ ಹಾಂ, ಗಂಟೆ ನೋಡಿ 2:54. ನಮ್ಮ ಪರಿಸ್ಥಿತಿ ಊಟ ಇಲ್ಲದೆ ಪರಿಸ್ಥಿತಿ. ಕೋಪ ಬರೋದಿಲ್ವಾ? ಹಾಂ, ಈಗ ಕೆಲವರು ಹೇಳ್ತಾರೆ ನಿಮಗೆ ಬೇರೆ ಇಲ್ಲಿ ಹೋಟೆಲ್ ಇರೋದಿಲ್ಲ ಅಂತ. ಸೊ ನೋಡಿ, ನಾವೀಗ ಹೇಳೋದು, ನನಗೆ ಲೇಟ್ ಆಗಿದೆ ಆದರೂ ಕೂಡ ನಿಮ್ಮ ಹತ್ರ ಒಂದು ಮಾತು ಹೇಳೋದು. ನಾವೀಗ ಚಹಾ ತಿನ್ನುವಾಗ ಎಷ್ಟು ಗಂಟೆ ಆಗ್ತದೆ? ಚಹಾ ಕುಡಿಯುವಾಗ 12 ಗಂಟೆಗೆ ಚಹಾ ಕುಡಿತೇವೆ. ಯಾಕಂತೇಳಿ ನಮಗೆ ಅಷ್ಟು ಕೆಲಸ ಇರ್ತದೆ ಅಲ್ಲಿ. ಆ 12 ಗಂಟೆಗೆ ಚಹಾ ತಿಂಡಿ ಎಲ್ಲ ತಿಂದು ಸೀದಾ ಬರ್ತೇವೆ. 1 ಗಂಟೆ ಆಗುವಾಗ ನಮಗೆ ಲೈನ್ಗೆ ಬಿಡ್ತಾರೆ. ಆ ಗ್ಯಾಪಲ್ಲಿ ಅಲ್ಲಿ ಹೋಟ್ಲ್ ಸಿಗ್ತದೆ. ಆ ಗ್ಯಾಪಲ್ಲಿ ನಾವು ಅಲ್ಲಿ ಊಟ ಮಾಡಿದ್ರೆ ನಮಗೆ ಊಟ ಮಾಡಿದಾಗ ಆಗ್ತದ? ಇದು ಸಹ ತಿಂದು ತಿಂಡಿ ತಿಂದು ಊಟ ಮಾಡ್ಲಿಕ್ಕೆ ಆಗುತ್ತದ? ಇಲ್ಲ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕಿಂತ ನಾವು ಪರ್ಮನೆಂಟ್ ಹೋಟೆಲನ್ನು ನೋಡಿರ್ತೇವೆ, ಅದು 2 ಬಂದಿರ್ತದೆ. ಅದರ ಬಿಟ್ಟರೆ ಇಲ್ಲಿ ಇಂಥ ಹೋಟೆಲನ್ನು ನಾವು ನಂಬಿಡ್ತೇವೆ. ಇದು ಸಹ ಬಂದು ಅರಸಿನಮಕ್ಕಿ ಎಲ್ಲ ಮುಗಿಸಿ ಅಲ್ಲಿ 2 ಅಂಗಡಿ ಇತ್ತು. ಆ್ಯಕ್ಚುಲಿ ಒಂದು ಅಂಗಡಿಗೆ ಐಟಮ್ ಹಾಕಿ ಬಂದ್ವಿ, ಇನ್ನೊಂದು ಅಂಗಡಿ ಬಂದಿತ್ತು. ಸೊ ಅವರಿಗೆ ಇಟ್ಟು ಹೋಗ್ಲಿಕ್ಕೆ ಹೇಳಿದರು, ಬಟ್ ಓನರ್ ಬೇಡ ಅಂತ ಹೇಳಿದ ಕಾರಣದಿಂದಾಗಿ ಸೀದಾ ರಿಟರ್ನ್ ತಗೊಂಡು ಬಂದ್ವಿ. ಆ ಗ್ಯಾಪಲ್ಲಿ ಇಲ್ಲೊಂದು ಅಂಗಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು. ಎಲ್ಲ ಕೊಟ್ಟಾಯಿತು, ಬಿಲ್ ತಗೊಂಡು ಬರ್ತಾರೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಕೆಲವೊಂದು ಅಂಗಡಿಯವರ ಹತ್ರ ವಿನಂತಿ ಮಾಡಿಕೊಳ್ಳೋದು. ಈಗ ನಾವು ಅಮೌಂಟ್ ತಗೊಳ್ತೇವೆ, ಒಂದು 500 ರೂಪಾಯಿ ಬಾಕಿ ಇರಲಿ ಅಂತ ಹೇಳ್ತಾರೆ. ಸೊ ನಾವೆಂತ ಮಾಡ್ತೇವೆ, ಓನರಿಗೆ ಫೋನ್ ಮಾಡಿ ಹೇಳ್ತೇವೆ 500 ರೂಪಾಯಿ ಬಾಕಿ ಇಡ್ತಿದ್ದಾರೆ, ಎಂತ ಮಾಡೋದು ಅಂತ. ಓನರ್ ಸಹ ಒಪ್ತಾರೆ. ಅದಾದಮೇಲೆ ನೆಕ್ಸ್ಟ್ ವೀಕ್ ಹೋಗುವಾಗ ನಾವು ಬಾಕಿ ಇಡಲಿಲ್ಲ, ನಾವು ಫುಲ್ ಕ್ಯಾಶ್ ಕೊಟ್ಟಿದ್ದೇವೆ, ಆ ಥರ ಈ ಥರ ಅಂತ ಹೇಳುವವರು ಜಾಸ್ತಿ ಇದ್ದಾರೆ. ನಾನು ಲೈನಿಗೆ ಹೋದ ಪ್ರಕಾರದಲ್ಲಿ ನನಗೆ ಒಂದು 2-3 ಸತಿ ಅನುಭವ ಆಯಿತು. ಹೇಗೆ ಅಂತ ಹೇಳಿದರೆ, ಒಂದು 500 ರೂಪಾಯಿ ಬಾಕಿ ಇಟ್ಟು, ಇಲ್ಲ 1,000 ಎಲ್ಲ ಬಾಕಿ ಇಟ್ಟು ಮಾರೆ ಲಾಸ್ಟಿಗೆ ಹೇಳೋದು ನಾನು ಬಾಕಿ ಇಡಲಿಲ್ಲ, ಎಲ್ಲ ಫುಲ್ ಅಮೌಂಟ್ ಕೊಟ್ಟಿದ್ದೇನೆ, ಅವರೇ ಸುಮ್ಮನೆ ಹೇಳೋದು ಆ ಥರ ಈ ಥರ ಅಂತ. ಬೇಜಾರಾಗ್ತದೆ ಒಮ್ಮೊಮ್ಮೆ. ಎಂತ ಲಾಸ್ಟಿಗೆ ಅಂತ ಇವರು ಲಾಭ ಮಾಡಲಿಕ್ಕೆ ಹೋಗಿ ನಮ್ಮ ಕೈಯಿಂದ ಹಣ ಹೋಗ್ತದೆ. ನಾವು ಎಲ್ಲಿಂದ ನಾವು ಇಲ್ಲಿ 3:45ಕ್ಕೆ ದುಡಿಯೋದು, ಈ ಥರ ಊಟಕ್ಕೆ ಗತಿ ಇಲ್ಲದಾಗೆ ಇಲ್ಲಿ ಲೈನಿಗೆ ಬಂದು ಈ ಕಾಡು ಪ್ರದೇಶದಲ್ಲಿ ಎಲ್ಲ ಬಂದು ದುಡಿಯುವುದು. ಆ ಥರ ದುಡಿತಾ ಇರಬೇಕಾದ್ರೆ ಇನ್ನು ಈ ಅಂಗಡಿಯವರು ಅವರ ಲಾಭಕ್ಕಾಗಿ ಅವರ ಸ್ವಾರ್ಥಕ್ಕೋಸ್ಕರ ನಾವು ಕೊಟ್ಟಿದ್ದೇವೆ ಹಾಗೆ ಅಂತೇಳಿ ನಮ್ಮನ್ನು ಬಲಿಪಶು ಮಾಡೋದು. ತೊಂದರೆ ಇಲ್ಲ, ಮಾಡಿದವರು ಮಾಡಲಿ, ಅವರಿಗೆ ಆ ಹಣ ಯಾವುದಾದೊಂದು ರೂಪದಲ್ಲಿ ಹೋಗ್ತದೆ. ದೇವರ ಮೇಲೆ ಬಿಟ್ಟಿದ್ದಾನೆ. ಒಂದು 2-3 ಅಂಗಡಿಯವರು ಮಾಡಿದರು. ಲಾಸ್ಟಿಗೆ ಉಂಟಲ್ಲ, ಇದು ಎಲ್ಲ ಆದಮೇಲೆ ಓನರ್ ಕೂಡ ಹಾಂ ಅಂತ ಹೇಳಿರ್ತಾರೆ, ಅಂಗಡಿಯವನು ಕೂಡ 500 ರೂಪಾಯಿ ಬಾಕಿ ಇಡ್ತೇನೆ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ವೀಕ್ ಹೇಳೋದಂತ ಹೇಳಿದರೆ ಓನರ್ ಸಹ ಹೇಳೋದು ಅದು ನನಗೆ ಗೊತ್ತಿಲ್ಲ, ನೀವೇ ಮಾತಾಡಬೇಕಂತ. ಇನ್ನು ಅವರು ಹೇಳೋದು ನಾವು ಎಲ್ಲ ಕೊಟ್ಟಿದ್ದೇವೆ ಅಂತ. ಈಗ ಓನರ್ ಸಹ ಜವಾಬ್ದಾರಿ ತಗೊಳ್ಳೋದಿಲ್ಲ, ನಾವು ಸಹ ಅವರು ಸಹ ಜವಾಬ್ದಾರಿ ತಗೊಳ್ಳೋದಿಲ್ಲ. ನಡುವಲ್ಲಿ ನಾವು ಸಾಯ್ತೇವೆ. ನಮ್ಮ ಹಣ 3 ವಿರುದ್ಧ ಹಣ ಎಲ್ಲ ಈ ಥರ ಕಟ್ಟಾಗ್ತಾ ಹೋಗ್ತದೆ. ಅದು ಎಂತ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅಂಗಡಿಯವರು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ನಮ್ಗಿಂತ ಒಂದು ದಿನದಲ್ಲಿ 5-6 ಪಟ್ಟು 10 ಪಟ್ಟಷ್ಟು ಲಾಭ ಮಾಡ್ತೀರಾ, ಬಟ್ ನಾವು ದುಡಿಯೋದು 3:45ಕ್ಕೆ.
ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಅನುಭವದ ಮಾತು ಹೇಳಿದ್ದು. ಲೈನಿಗೆ ಹೋಗುವವರು ವೀಡಿಯೋ ನೋಡ್ತಾ ಇದ್ದರೆ ಜಾಗ್ರತೆ, ಎಂಥದ್ರೂ ಒಂದು ಸೈನ್ ಹಾಕಿಸ್ಕೊಂಡು ಬನ್ನಿ. ಇನ್ನು ನನ್ನ ಪರಿಸ್ಥಿತಿ ಅದೇ, ಸೈನ್ ಹಾಕಿಸ್ಕೊಂಡೇ ಬರೋದು ಅವರ ಕೈಯಲ್ಲಿ ಅಷ್ಟೇ. ಅಮೌಂಟ್ ಸಿಕ್ಕಿತ್ತು, ಇಲ್ಲಿಂದ ಹೊರಡುವ. ಕೊಕ್ಕಡ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಎಲ್ಲಿದ್ದೇವಪ್ಪ ಅಂತೇಳಿದರೆ ಧರ್ಮಸ್ಥಳ ಕ್ರಾಸಲ್ಲಿದ್ದೇವೆ. ಇಲ್ಲಿಂದ ರೈಟಿಗೆ ಹೋದರೆ ಸೀದಾ ಧರ್ಮಸ್ಥಳಕ್ಕೆ ಹೋಗ್ತದೆ. ಬಟ್ ನಮಗೆ ಎದುರುಗಡೆ ಎಂಥ ಇದುಂಟು, ಅಂಗಡಿ ಉಂಟು 2-3. ಆ ಗ್ಯಾಪಲ್ಲಿ ಎದುರುಗಡೆ ಎಲ್ಲಿಯಾದರೂ ಇಲ್ಲಿ ನೋಡಿ, ಇಲ್ಲಿ ಸಹ ಹೋಟೆಲ್ ಬಂದು ಎಲ್ಲಿಯಾದರೂ ಹೋಟೆಲ್ ಇದ್ದರೆ ಊಟ ಮಾಡಿ ಅದಾದಮೇಲೆ ಇದೇ ದಾರಿಯಲ್ಲಿ ಬರಬೇಕು. ಮತ್ತು ರೈಟಿಗೆ ಲೆಫ್ಟ್ ತಗೊಂಡು ಸೀದಾ ಧರ್ಮಸ್ಥಳ ಕಡೆಗೆ ಹೋಗಬೇಕು. ಇಲ್ಲೊಂದು 4-5 ಅಂಗಡಿ ಉಂಟು, 4-5 ಅಂಗಡಿ ಉಂಟು. ಅದರ ನಡುವೆ ಒಂದು ಹೊಸ ಅಂಗಡಿ ಉಂಟು. ಹೊಸ ಹೋಟೆಲ್, ಅದನ್ನು ಹುಡುಕ್ಬೇಕೀಗ. ಎಲ್ಲ ಹುಡುಕಿಯೇ ನಮ್ಮ ಜೀವನ ಮುಗಿಯಿತು. ಗಂಟೆ ನೋಡಿ ಎಷ್ಟು, 3:17 ಆಯಿತು. ಕೊಕ್ಕಡದಲ್ಲಿ ಊಟ ಇಲ್ಲದೆ, ಬಾಯಿಗೆ ನೀರಿಲ್ಲದೆ ಸಾಯ್ತಾ ಇರೋದು ಇಲ್ಲಿ. ಇನ್ನು ಇಲ್ಲಿಂದ ಕರೆಕ್ಟಾಗಿ ಕೊಕ್ಕಡಕ್ಕೆ 1 ಕಿಲೋಮೀಟ್ರ್. ಅದಕ್ಕಿಂತ ಮುಂಚೆ ಅದೆಂಥ ಹೋಟೆಲ್, ಅನ್ನಪೂರ್ಣ ಹೋಟೆಲ್ ಅಲ್ಲ, ಅನ್ನಪೂರ್ಣ ಹೋಟೆಲ್. ಅದಕ್ಕೆ 1 ಗೋಣಿ ಮೈದಾ ಹಾಕ್ಲಿಕ್ಕೆ ಉಂಟು ಮಾರೆ. ಅದು ಇಲ್ಲಿ ಅಂತ ಹುಡುಕ್ಲಿಕ್ಕೆ ಅದೇ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ನೋಡಿದ್ದೇನೆ ನಾನು. ಅನ್ನಪೂರ್ಣ ಇದು ಅನ್ನಪೂರ್ಣೇಶ್ವರಿ. ಹೋಟೆಲ್ ಹುಡುಕಿ ಸಿಕ್ಕಿತ್ತು. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಅಂತ, ಶುದ್ಧ ಸಸ್ಯಾಹಾರಿ. ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ರೋಡ್ ನಿಮಗೆ ಸೀದಾ ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತದೆ, ಮಹಾಗಣಪತಿ ದೇವಸ್ಥಾನಕ್ಕೆ. ಇಲ್ಲಿಂದ ಸೀದಾ ಹೋಗಬೇಕು ಒಳಗಡೆ. ಅದರ ಎದುರುಗಡೆನೇ ಈ ಹೋಟೆಲ್ ಇರೋದು. ಊಟ ಅಲ್ಲಿ ಎದುರುಗಡೆ ಒಂದು ಒಳ್ಳೆ ಊಟ ಸಿಗ್ತದಂತೆ. ಒಳ್ಳೆ ಊಟ ಅಂತ ಹೇಳಿದರೆ ಮೀನು ಊಟ. ನೋಡುವ, ಅಲ್ಲಿ ಊಟ ಸಿಗಲಿಲ್ಲ ಅಂದರೆ ಇಲ್ಲಿ ಊಟ ಇಲ್ಲ ಅಂತೆ. ಇಲ್ಲಿ ಕೇಳಿ ಆಯಿತು, ಇಲ್ಲಿ ಊಟ ಇಲ್ಲ ಅಂತ ಹೇಳಿದ್ದು. 3:30 ಆಗ್ತಾವಂತ, ಇನ್ನು ಎಲ್ಲಿಂದ ಊಟ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಊಟ ಬೇಡ, ಇಲ್ಲದಿದ್ದಂತ ಮಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಎಲ್ಲಿಯಾದರೂ ಹೋಗಿ ಊಟ ಮಾಡುವ. ಇದೇ ದಾರಿಯಲ್ಲಿ ಹೋಗಬೇಕು. ಎದುರುಗಡೆ 2-3 ಅಂಗಡಿ ಉಂಟು. ಸೊ ಇಲ್ಲಿಂದ ಬಿಲ್ ತಗೊಂಡು ಹೊರಡುವ. ಕರೆಕ್ಟಾಗಿ ಕೊಕ್ಕಡ ಪೇಟೆ ಒಳಗಡೆ ಇದ್ದೇವೆ, ಹಳೆ ಪೇಟೆ ಒಳಗಡೆ. ಅಲ್ಲಿಂದ ಹೋಟೆಲನ್ನು ಹುಡುಕ್ತಾ ಬಂದು ಎಲ್ಲಿ ಸಹ ಹೋಟೆಲ್ ಸಿಗಲಿಲ್ಲ. ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಅಲ್ಲಿಂದ ವೆಜ್ ಉಂಟು, ಅದನ್ನೀಗ ನೋಡಬೇಕು. ಅಲ್ಲಿ ಹೋಗುವಂತ ಬಂದದ್ದು. ಇಲ್ಲೊಂದು 2 ಅಂಗಡಿ ಉಂಟು, ಅದನ್ನು ಮುಗಿಸಿ ಬರುವ ಅಂತ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು. ಸೊ ಊಟ ಇವತ್ತು ನನಗೆ ಡೌಟ್. ಇವತ್ತು ನಮ್ಗೆ ಊಟ ಮಾಡಿದಾಗಿವೆ. ಒಂದು ಇದರಲ್ಲಿ ಬೇಸರ ಕೂಡ ಆಗ್ತದೆ, ಒಂದು ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ಕೋಪ ಸಹ ಬರ್ತದೆ. ಯಾಕಂತೇಳಿದರೆ ದುಡಿಯೋದೇ ಹೊಟ್ಟೆಗೋಸ್ಕರ ಆಗುವಾಗ, ಹೊಟ್ಟೆಗೆ ಅಂತ ಇಲ್ಲದಿದ್ದರೆ ಮತ್ತೆ ಯಾಕೆ ದುಡಿಯೋದು? ನಮ್ಮ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ ಸ್ವಾಮಿ. ನಾವು ಬೈತೇವೆ, ವ್ಲಾಗಲ್ಲಿ ಬೈತೇವೆ ಅಂತ ಹೇಳ್ತಿರಲ್ಲ, ಇದೇ ಕಾರಣಕ್ಕೋಸ್ಕರ ಬೈಯೋದು. ಇಲ್ಲಿ 1 ಗಂಟೆಗೆಲ್ಲ ಬಿಟ್ಟರೆ ಆಗೋದಿಲ್ಲ. ಅವ್ರು ಅರ್ಥ ಮಾಡಿಕೊಳ್ಳೋದಿಲ್ಲ, ಅವ್ರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹ ಇಲ್ಲ, ನಮ್ಮದು ಈ ಹಣೆ ಬರ ಮುಗಿಲಿಕ್ಕೆ ಸಹ ಇಲ್ಲ. ಒಂದಾಗ ಕೆಲಸ ಬಿಟ್ಟೇ ಹೋಗಬೇಕಷ್ಟೇ. ಈ ಪೇಟೆ ಒಳಗಡೆ ಎಲ್ಲಿಯಾದರೂ ಉಂಟಾ ಅಂತ ನೋಡುವಾಗ ಇಲ್ಲಿ ಸಹ ಇಲ್ಲ. ಅಲ್ಲಿ ಒಂದು ಕಾಣಿಸ್ತಾ ಉಂಟು ನನಗೆ, ಹೋಟೆಲ್ ಕುಮಾರ ಕೃಪಾ ಎಂಥದ್ದು ಕಾಣಿಸ್ತಾ ಉಂಟು. ನೋಡು, ಅಲ್ಲಿ ಊಟ ಇದ್ದರೆ ಊಟ ಮಾಡುವ, ಮುಂದೆ ಅಪ್ಡೇಟ್ ಕೊಡ್ತೇನೆ. ಇದು ನಿಮಗೆ ಮೀನು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾರಾದರೂ ಬೆಂಗಳೂರಿಂದ ನೋಡ್ತಾ ಇದ್ದವರು, ಈ ಮೀನು ಸಿಗ್ತದ ನಿಮ್ಮ ಹತ್ರ? ಬೂತಾಯಿ ನಾವು ಬೂತಾಯಿ ಅಂತ ಹೇಳೋದಲ್ಲ, ನಮ್ಮ ಜಾರಿಲೆಲ್ಲ ಮತ್ತಿ ಅಂತ ಹೇಳ್ತಾರಲ್ಲ, ಮತ್ತಿ. ಬನ್ನಿ ಊಟ ಮಾಡುವ. ಹೋಗೋ ದಾರಿಯಲ್ಲಿ ಹಳೆಪೇಟೆಯಲ್ಲಿ ಒಂದು ಹೋಟೆಲ್ ಸಿಕ್ಕಿತ್ತು ಪುಣ್ಯಕ್ಕೆ. ಸೊ ಸಿಕ್ಕಿದ್ದು ಪಂಚಾಮೃತ ಅಂತೇಳಿ ತಿಂತ. ಊಟ ಎಲ್ಲ ಮಾಡಿ ಕೊಕ್ಕಡ ಹಳೆಪೇಟೆಯಿಂದ ನಿರ್ಗಮಿಸುವ ಸಮಯ. ಅಲ್ಲಿ ಹಿಂದ್ಗಡೆ 2 ಅಂಗಡಿ ಇತ್ತು, ಅಲ್ಲೆಲ್ಲ ಹಾಕಿ ಬಂದಾಯಿತು. ಈಗ ಊಟ ಮಾಡಿದಲ್ಲಿ ಅಂತ ಹೇಳಿದರೆ, ನಾನು ತಿಳಿಸಿದಲ್ಲ ನಿಮಗೆ, ಹೋಟೆಲ್ ಶ್ರೀ ದೇವಿ ಕೃಪಾ ಅಂತ. ಅಲ್ಲಿ ಊಟ ಮಾಡಿದ್ದು. ಊಟ ಹೇಗಿತ್ತು? ಒಳ್ಳೆದಿತ್ತು, ತೊಂದರೆ ಇರಲಿಲ್ಲ. ತೊಂದರೆ ಇಲ್ಲ ಅಂತಲ್ಲ, ನಾವು ಯಾವ ಊಟ ಸಿಕ್ಕಿದ್ರೆ ತಿನ್ನುವ ಪರಿಸ್ಥಿತಿಯಲ್ಲಿ ಇದ್ವಿ ಅಲ್ಲ, ಆ ಥರ ಹಸಿವಾಗಿತ್ತು. ಫಸ್ಟ್ ಆಫ್ ಆಲ್ ಗಂಟೆ ನೋಡ್ಬೋದು, 3:48. ಒಂದು ಅಂದಾಜು 3:30ಗೆ ಊಟ ಮಾಡಿದೆ ಅಂತ ಅಂದ್ಕೊಳ್ಳಿ. ನಮಗೆ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕಿದ್ದದ್ದು ಸ್ವಾಮಿ ಪ್ರಸಾದ್ ಪ್ಯಾರಡೈಸ್ ರೆಸ್ಟೋರೆಂಟ್ ಅಂತ. ಇಲ್ಲಿಗೆ ಐಟಮ್ ಹಾಕಿ ಆಯಿತು. ಇವತ್ತೆಂಥದ ಪುಣ್ಯಕ್ಕೆ ಬೇಗ ಬಿಟ್ಟರು. ಈಗ ಇಲ್ಲಿಂದ ಸೀದಾ ನಮ್ಮ ಪಯಣ ಧರ್ಮಸ್ಥಳಕ್ಕೆ. ಎಲ್ಲಿ ಸಹ ವೀಡಿಯೋ ಮಾಡೋದಿಲ್ಲ, ಯಾಕಂತೇಳಿದರೆ ಎಲ್ಲ ತೋರಿಸಿದ್ದನ್ನೇ ತೋರಿಸೋದಾಗ್ತದೆ. ಮತ್ತು ಲೇಟ್ ಕೂಡ ಆಗಿದೆ, ಅದಕ್ಕೋಸ್ಕರ ಸೀದಾ ಹೋಗಿ ಧರ್ಮಸ್ಥಳದಲ್ಲಿ ಸಿಗ್ತೇನೆ. ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು ನೋಡಿ, ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಲೈನಲ್ಲಿ ಎಲ್ಲ ದಾರಿ ಸಾಕ್ತದೆ,
ಬಟ್ ನಿಮಗೆ ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿ ಸಾಗುವುದೇ ಇಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ಒಳ್ಳೆ ರೋಡು, ಮತ್ತು ಇದೇ ಥರ ನೋಡಿ, ಒಂದ ಪೂರ್ತಿ ಹಾಳಾಗಿರಬೇಕು ರೋಡು, ಒಂದ ಒಳ್ಳೇದಿರಬೇಕು. ಈ ಥರ ಇದ್ದರೆ ಮೈಕೈ ನೋವು ಜಾಸ್ತಿ ಆಗ್ತದೆ. ಅದು ಅಲ್ಲದೆ ಗಾಡಿಗೂ ಸಹ ಸತತ ಅರ್ಧ ಗಂಟೆಗಳ ಕಾಲ ಡ್ರೈವಿಂಗ್ ಮಾಡಿ ಆದಮೇಲೆ ಧರ್ಮಸ್ಥಳ ಪೇಟೆ ರೀಚ್ ಆಯಿದ್ವಿ. ಈಗ 2 ಅಂಗಡಿ ಉಂಟು ಇಲ್ಲಿ, ಒಂದು ಯಾದವನ್ನೊಂದು, ಇನ್ನೊಂದು ಸಂತೋಷ್ ಎಂಥದ ಉಂಟು ಸಮಥಿಂಗ್. ಈಗ ಇಲ್ಲಿಂದ ರೈಟಿಗೆ ಹೋಗಬೇಕು. ನೀವು ನೋಡಿರ್ತೀರ, ಇದೆಲ್ಲ ಸ್ನಾನಘಟ್ಟಕ್ಕೆ ಹೋಗುವ, ಸ್ನಾನಘಟ್ಟಲ್ಲ ಎಂತ ಮುಡಿ ಕೊಡುವುದಲ್ಲ, ಅಲ್ಲಿ ಆ ಕಡೆ ಮುಡಿ ಕೊಡ್ತಾರೆ. ನಮ್ಮ ಮೈನ್ ದೇವಸ್ಥಾನ ಇರೋದು ಅಲ್ಲಿ, ಧರ್ಮಸ್ಥಳ ದೇವಸ್ಥಾನ, ಮಂಜುನಾಥೇಶ್ವರ ದೇವಸ್ಥಾನ. ಈಗ ಇಲ್ಲಿಂದ ನಾವೀಗ ರೈಟ್ ತಗೊಳ್ಬೇಕು. ಇಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಯಾದವಣ್ಣನಿಗೆ ಮತ್ತು ಇನ್ನೊಬ್ಬರಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಸೊ ಅವರು 2 ವಾರ ಇರಲಿಲ್ಲ, ಮುಂಬೈಗೆ ಹೋಗಿದ್ದರು. ಹೋದವರ ನಾನು ಇರಲಿಲ್ಲ, ಬಂದಿದ್ರಾ? ಬರಲಿಲ್ಲ, ಅವರು ಮುಂಬೈಗೆ ಹೋಗಿದ್ದರು. ಅವರ ಮಗಳು ಯಾರೋ ಅಲ್ಲಿದ್ದಾರೆ ಅಂತ, ಅದಕ್ಕೋಸ್ಕರ ಬನ್ನಿ ಇಲ್ಲಿಂದ ಸೀದಾ ಹೋಗುವ. ಒಂದು 4 ಕಿಲೋಮೀಟ್ರ್ ಹೋಗಬೇಕು, 4-5 ಕಿಲೋಮೀಟ್ರ್ ಅಂತದಾಗ್ತದೆ. ಯಾದವಣ್ಣನ ಅಂಗಡಿ ಹತ್ರ ಬಂದ್ವಿ. ಅವರು ಈಗ ರಿಕ್ಷಾದಲ್ಲಿ ಆ ಕಡೆ ಹೋದದಷ್ಟೇ ಅಂಗಡಿ ಬಂದ್ ಮಾಡಿದ್ದಾರೆ. ಈಗ ಫೋನ್ ಮಾಡಬೇಕಷ್ಟೇ. ನಾವಲ್ಲಿ ಒಂದು ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿ ಹಾಕಿ ಬರುವಾಗ ನೋಡುವ, ಇಲ್ಲದಿದ್ದರೆ ಫೋನ್ ಮಾಡುವ ಅವರಿಗೆ. ಸೊ ಇಲ್ಲಿಂದ ಈಗ ಇನ್ನೂ 2 ಕಿಲೋಮೀಟ್ರ್ ಹೋಗಬೇಕು. ಇದೇ ಉಪದ್ರ ಆಗೋದು, ಒಳಗೆ ಪೇಟೆಯ ಒಳಗೆ ಸುತ್ತಿ ಪೇಟೆ ಒಳಗಡೆ ಅಂತ ಹೇಳಿದರೆ ಹಳ್ಳಿಗಳಿಗೆ ಹೋಗುವ ರೋಡಲ್ಲೆಲ್ಲ ಹೋಗಬೇಕು. ಸೊ ಇಲ್ಲಿ ನೋಡಿ, ಇದೆಲ್ಲ ಎಂಥದ್ದು, ಒಂದು ಹಳ್ಳಿ, ಇದರ ಒಳಗಡೆ ನಮ್ಮ ಪಯಣ. ಅವರಿಗೆ ಅಲ್ಲಿ ಇದ್ದಾರಾ ಇಲ್ವಾ ಅಂತ ನನಗೆ ಸಹ ಗೊತ್ತಿಲ್ಲ, ಯಾರಿಗೆ ಸಹ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಮುಂಡಾಜೆಗೆ ಹೋಗುವ ರೋಡು. ಅವರು ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಮ್ಯಾನೇಜರಿಗೆ ಫೋನ್ ಮಾಡಿ 1 ಗಂಟೆ ಆಯಿತು, ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ನೋಡುವ ಹೋಗಿ ಇದ್ದಾರಾ ಇಲ್ವಾ ಅಂತ. ಮುಂಡ್ರುಪ್ಪಾಡಿ ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇವೆ. ಇಲ್ಲಿ ಹಿಂದ್ಗಡೆ ಅಂಗಡಿ ಉಂಟು. ಸೊ ಅವರಿಲ್ಲ. ಒಂದು ಅರ್ಧ ಗಂಟೆ ಮುಂಚೆ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿ ಆಗಿದೆ, ಬಟ್ ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ಬರ್ತಾರೆ ಅಂತ. ಇಲ್ಲಿ ನಾವು ಬಂದು 1/4 ಗಂಟೆ ಆಯಿತು. ಎಂತ ಮಾಡೋದು, ಇವರು ಲೇಟ್ ಸಹ ಬಿಡ್ತದ ನಡುವೆ ಇಲ್ಲಿ ಕೂತ್ಕೊಳ್ಬೇಕು, ಅಂಗಡಿ ಬಾಗಿಲಲ್ಲಿ ಬಂದು ಕೂತ್ಕೊಳ್ಬೇಕು. ಯಾವ ಥರ ಆಗ್ತದೆ ಅಂತ ಹೇಳಿದರೆ, ಎಕ್ಸ್ಪ್ರೆಸ್ ಬಸ್ ಥರ ಹೋಗ್ತಾ ಇದೆ ನಮ್ಮ ಗಾಡಿ. ಆ್ಯಕ್ಚುಲಿ ಯಾವತ್ತು ರಿಸ್ಕಲ್ಲಿ ತೆಗಿತಾ ಇರೋದು ನಮ್ಮ ಜೀವನವನ್ನು. ಹೇಳಿದರೆ ನಂಬಲಿಕ್ಕಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ, ಈ 1 ಗಂಟೆಗೆಲ್ಲ ಬಿಟ್ಟು ಉಜಿರೆಯಿಂದ ಚಾರ್ಮಾಡಿಗೆ ಹೋಗಿ, ಚಾರ್ಮಾಡಿಯಿಂದ ಕಕ್ಕಿಂಜೆಗೆ ಬಂದು, ಕಕ್ಕಿಂಜೆಯಿಂದ ಮತ್ತೆ ನೆರಿಯಕ್ಕೆ ಹೋಗಿ, ನೆರಿಯದಿಂದ ಒಳಗೆ ಕ್ರಿಸ್ಟಿ ರೋಡಿಗೆ ಹೋಗಿ, ಅಲ್ಲಿಂದ ಮತ್ತೆ ಸೀದಾ ಬಂದು ಕಾಯರ್ ತರ್ಕಕ್ಕೆ ಬಂದು, ಕಾಯರ್ ತರ್ಕದಿಂದ ಮತ್ತೆ ಅರಸಿನ ಮಕ್ಕಿಗೆ ಹೋಗಿ, ಅರಸಿನ ಮಕ್ಕಿಯಿಂದ ಕೊಕ್ಕಡಕ್ಕೆ ಹೋಗಿ, ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಬಂದು ಮತ್ತೆ ಉಜಿರೆಗೆ ಹೋಗಬೇಕಾದ್ರೆ ಎಷ್ಟು ಗಂಟೆ ಆಗ್ಬೋದು ಅಂದಾಜು ಮಾಡ್ಕೊಳ್ಳಿ ನೀವೇ. ಕೇವಲ ಹೋಗೋದಲ್ಲ, ಈಗ ಕೇವಲ ಹೋಗಿ ಬರಲಿಕ್ಕೇ ಗಂಟೆ ಬೇಕಾಗ್ತದೆ. ಅದರ ನಡುವೆ ಈ 20-30 ಬಿಲ್ಲನ್ನು ಹಿಡ್ಕೊಂಡು ನಾವು ಓಡಾಡ್ತಾ ಇರೋದು. ಊಟಕ್ಕೆ ಹಿಟ್ಟಿಲ್ಲದೆ ಎಂತೆಲ್ಲ ಮಾಡಿ ಕೆಲಸ ಎಲ್ಲ ಮಾಡ್ತಾ ಇರೋದು. ಯಾವ ಥರ ರಿಸ್ಕಲ್ಲಿ ನಮ್ಮ ಜೀವನ ನಡೀತಾ ಉಂಟು, ಯಾವ ಥರ ರಿಸ್ಕಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಎಲ್ಲ ನೀವೇ ಅರ್ಥ ಮಾಡಿಕೊಳ್ಳಿ. ಕೋಪ ಬರುವಾಗ ಬೈದು ಹೋಗ್ತದೆ, ಬಟ್ ನಾವೇ ಒಬ್ಬರೇ ಕೂತು ಆಲೋಚನೆ ಮಾಡುವಾಗ ಬೇಸರ ಸಹ ಆಗ್ತದೆ, ಒಂದು ಭಯ ಸಹ ಆಗ್ತದೆ. ಜೀವನವನ್ನು ರಿಸ್ಕಲ್ಲಿಟ್ಟು ಬದುಕ್ತಾ ಇದ್ದೇವೆ, ಆ ಥರ ಆಗ್ತದೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಎಂತ ಮಾಡೋದು, ಒಂದಾಗಿ ಕೆಲಸ ಬಿಡಬೇಕು, ಇಲ್ಲದಿದ್ದರೆ ಎಂತ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಈಗ ನಾವೀಗ ಲೈನ್ಗೆ ಹೊರಟು ಆ ಕಡೆ ಈ ಕಡೆ ಹೋಗುವಾಗ ಒಬ್ಬೊಬ್ಬರು ರೋಡ್ ಬದಿಯಲ್ಲಿ ತುಂಬ ಲೈನವರನ್ನು ನೋಡಿದೆ. ನಾನು ಹೋಗುವಾಗ ಮರದಡಿಯಲ್ಲಿ ನಿಂತ್ಕೊಂಡು ಕೆಲವೊಬ್ಬರು ಮೊಬೈಲ್ ಹೊತ್ಕೊಂಡಿರ್ತಾರೆ, ಕೆಲವೊಬ್ಬರು ಮಲಗಿರ್ತಾರೆ. ಸೊ ಅವ್ರು ರೆಸ್ಟ್ ತಗೊಳ್ತಾ ಇರ್ತಾರೆ. ನಮಗೆ ಅದು ಸಹ ಇಲ್ಲಲ್ಲ ಮಾರೆ. ನಾವು 9 ಗಂಟೆ 9:30 10 ಗಂಟೆಗೆಲ್ಲ ಬಂದು ಈ 12-12:30 ಗಂಟೆ ತನಕ ಅಲ್ಲಿ ಕೆಲಸ ಮಾಡಬೇಕು. 12:30 ಗಂಟೆ ತನಕ ಕೆಲಸ ಮಾಡಿ ಆದಮೇಲೆ ಮತ್ತೆ ಲೈನ್ಗೆ ಹೊರಟು ಫುಲ್ಲು ಒಂದು ಊಟ ಮಾಡಿ ಕೂತ್ಕೊಳ್ಳಿಕ್ಕೆ ಸಹ ಪುರ್ಸೋದಿಲ್ಲ. 1 ಗಂಟೆಗೆ ಬಿಟ್ಟರೆ ಕೂತ್ಕೊಳ್ಳೋದು ಇಲ್ಲಿ ಅಂತ ಬೇಕಲ್ವ. ಸೊ ನೀವೇ ಅರ್ಥ ಮಾಡಿಕೊಳ್ಳಿ. ನನಗೆ ಸಹ ಥರ ಆಗ್ತದೆ. ಎಂತ ಮಾಡೋದು, ಅವ್ರು ಬರ್ತಾರೆ ಅಂತ ಹೇಳಿದಾರಂತೆ, ನೋಡುವ ಬರ್ತಾರಾ ಇಲ್ವಾ ಅಂತ. ಸೊ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಧರ್ಮಸ್ಥಳದಿಂದ ಬಿಟ್ಟವರೀಗ ಉಜಿರೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ನೋಡ್ಬೋದು ಮಳೆಯ ಹನಿಗಳು ಸುರಿತಾ ಇದೆ. ಈ ಮಳೆ ಮಾತ್ರ ಬರುವುದಿಲ್ಲ, ಯಾಕಂತ ಹೇಳಿದರೆ ಪ್ರಕೃತಿ ಏನು ಆ ಥರ ಎಂಥದ್ದು ಒಂದು ಸನ್ನಿವೇಶದಲ್ಲಿ ಇಲ್ಲ. ಇದೊಮ್ಮೆ ನಮ್ಮನ್ನು ಆಸೆ ಭರಿಸೋದು ಮಾತ್ರ. ಈ ಥರ ಮಳೆ ಬಂದರೆ ನಮಗೆ ಸೆಕೆ ಜಾಸ್ತಿ ಆಗೋದಲ್ಲ ಮತ್ತೆ.
ಈ ಥರ ಮಳೆ ಬರಲಿಕ್ಕೆ ಬಾರದು, ಬಂದರೆ ಒಳ್ಳೆ ಮಳೆ ಬರಬೇಕು, ಇಲ್ಲ ಈ ಥರ ಉಪದ್ರ ಕೊಡಲಿಕ್ಕೆ ಬಾರದು. ಆದಷ್ಟು ಬೇಗ ಒಂದು ಮಳೆ ಬರಲಿ ಮಾರೆ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜನರ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ, ಮಳೆ ಬಂದರೆ ಮಳೆ ಬೇಡ ಅಂತ ಹೇಳುವ ಪರಿಸ್ಥಿತಿ, ಬಿಸಿಲು ಬರಲಿ ಅಂತ, ಬಿಸಿಲು ಬಂದರೆ ಬಿಸಿಲು ಬೇಡ ಮಳೆ ಬರಲಿ ಅಂತ, ಅದು ಬಂದರೆ ಚಳಿ ಬರಲಿ ಅಂತ, ಚಳಿ ಬಂದರೆ ಅದು ಬೇಡ ಅಂತ, ಎಲ್ಲ ನಮ್ಮಲ್ಲಿಯೇ ಉಂಟು. ಅದು ಮಾನವನ ಸಹಜ ಗುಣ. ಬನ್ನಿ ಇಲ್ಲಿಂದ ಸೀದಾ ಉಜಿರೆ ರೀಚ್ ಆಗಿ ಆಯಿತು. ನಾವು ಇಲ್ಲಿಗೊಂದು ಅಮೌಂಟ್ ಕೊಡಲಿಕ್ಕೆ ಉಂಟು, ಇಲ್ಲೊಂದು ಅಮೌಂಟ್ ಕೊಟ್ಟು ಸೀದಾ ನಮ್ಮ ಪಯಣ ಕಂಪನಿ ಕಡೆಗೆ. ಅದಕ್ಕಿಂತ ಮುಂಚೆ ಡೀಸೆಲ್ ಹಾಕಿಸುವ. ಗಂಟೆ ಕರೆಕ್ಟಾಗಿ 4:52 ಆಯಿತು. ಈಗ ಇಲ್ಲೆಲ್ಲ ನಮ್ಮದೆಲ್ಲ ಕೆಲಸ ಆಗುವಾಗ ಕರೆಕ್ಟ್ 5:15 5:15 ಆಗ್ತದೆ. ಸೊ ಬನ್ನಿ ಚಲೋ ಹೋಗುವ. ಇಲ್ಲಿ ಮಹಾವೀರ ಏಜೆನ್ಸಿ ಅಂತ, ಅಲ್ಲಿಗೆ ಒಂದು 5,000 ಹಣ ಕೊಡಲಿಕ್ಕೆ ಹೇಳಿದರು. ಈ ಕಡೆ ನೋಡಿದರೆ ಒಳ್ಳೆ ಮಳೆ ಬರ್ತಾ ಉಂಟು, ಒಳ್ಳೆ ಮಳೆ ಅಲ್ಲ ಬರ್ತಾ ಉಂಟು ಸಾಧಾರಣ, ಆದರೆ ಈ ಮಳೆ ಬರೋದಿಲ್ಲ, ಇದು ಹೋಗ್ತದೆ. ಯಾಕಂತ ಹೇಳಿದರೆ ನೋಡಿ ಬಿಸಿಲು ಥರ ಉಂಟು. ಸೊ ಮೋಡ ಇದ್ದರೆ ಫುಲ್ಲು ಕತ್ತಲೆ ಕವಿದಿದ್ದರೆ ಒಳ್ಳೆ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಂಥದಿಲ್ಲ, ಮಳೆ ಬರೋದಿಲ್ಲ, ಇದು ಒಮ್ಮೆ ಆಸೆ ಭರಿಸೋದು ಮಾತ್ರ. ಅಲ್ಲಿಂದ 850 ರೂಪಾಯಿದು ಡೀಸೆಲೆಲ್ಲ ಹಾಕಿಸ್ಕೊಂಡು ಈಗ ನಾವು ನಮ್ಮ ಕಂಪನಿ ಹತ್ರ ರೀಚ್ ಆಗಿ ಆಯಿತು. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು ವಿರಹಗಳೇ